ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಂದೊಂದು ದಿನ ಹೀಗಾಗತ್ತೆ ಅನ್ನೋ ಕಾರಣಕ್ಕೆ ಅವತ್ತೇ ನಿನಗೆ ನಾನು ಎಚ್ಚರಿಸಿದ್ದೆ. ಜನನಿಗೆ ಬುದ್ಧಿ ಹೇಳಕ್ಕೆ ಹೋಗಬೇಡ ಅಂತ. ಕೇಳಿದ್ಯಾ ನನ್ನ ಮಾತು? ನೋಡಿದ್ಯಾ ಇವತ್ತು ಏನಾಯ್ತು ಅಂತ? ಅಲ್ಲ ಸಾರ್ಥಿ, ಜನನಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಅಧಿಕಾರನೂ ಪಾರುಗಿಲ್ವಾ? ಇವತ್ತು ನಮ್ಮ ಮಗು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು, ನಮ್ಮ ಮಗು ವಿಷಯದಲ್ಲಿ ನಾವು ಹುಷಾರಾಗಿರ್ಬೇಕು ಅಂತ ಹೇಳೋದು ತಪ್ಪಾ ಸಾರ್ಥಿ? ಮಗು ವಿಚಾರದಲ್ಲಿ ಪಾರು ಹೇಳಿದ್ದು ತಪ್ಪು ಅಂತ ಹೇಳ್ತಿಲ್ಲ ದೊಡ್ಡ ಯಜಮಾನ್ರೆ. ಆದರೆ ಹೇಳಿದ ರೀತಿ ತಪ್ಪಾಗಿತ್ತು ಅಂದೆ. ಸೂಕ್ಷ್ಮವಾಗಿ ಅವಳಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತೇನೋ. ಒಂದ್ ವೇಳೆ ಮಗು ವಿಚಾರದಲ್ಲಿ ಪಾರುನೇ ಈ ರೀತಿ ಮಾಡಿದಿದ್ರೆ ನೀವು ಪಾರುಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ರ ಸಾರ್ಥಿ? ಇಲ್ಲ ತಾನೆ? ಬೈತಾ ಇದ್ರಿ ಅಥವಾ ಕೋಪದಲ್ಲಿ ಜೋರಾಗಿ ಮಾತಾಡ್ತಾ ಇದ್ರಿ? ನನ್ನ ಪ್ರಕಾರ ಇವತ್ತು ಪಾರು ಯಾವ ತಪ್ಪು ಮಾಡಿಲ್ಲ ಸಾರ್ಥಿ. ಪಾರು ಮಾತನ್ನ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಂಡಿರೋದು ಜನನಿ. ಇರಬಹುದು ದೊಡ್ಡ ಯಜಮಾನ್ರೆ, ಆದರೆ ಇನ್ನು ಮುಂದೆ ಪುಟಾಣಿ ಜವಾಬ್ದಾರಿನ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ಲಲ್ಲ. ಹಾಗಾದರೆ ಪುಟಾಣಿನೇ ಸರ್ವಸ್ವ ಅನ್ಕೊಂಡಿರೋ ನಮ್ಮ ಪಾರು ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಪಾರುಗೂ ನಮ್ಮ ಪುಟಾಣಿಗೂ ಇರೋ ಒಡನಾಟ ಇವತ್ತಿಗೆ ಕೊನೆಯಾಗುತ್ತಾ? ಖಂಡಿತ ಇಲ್ಲ ಸಾರ್ಥಿ. ಜನನಿ ಏನೋ ಕೋಪದಲ್ಲಿ ಒಂದು ಮಾತು ಹೇಳಿದ್ಲು ಅಂತ ಪಾರು ಪುಟಾಣಿನ ನೋಡ್ದೆ ಮಾತಾಡ್ಸದೆ ಇರೋದಕ್ಕಾಗತ್ತಾ? ಅದು ಅಲ್ಲದೆ ಆಫೀಸ್ ಕೆಲಸದ ಜೊತೆಗೆ ಪುಟಾಣಿನ ನೋಡ್ಕೊಳ್ಳೋದು ಅಂದ್ರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಜನನಿ ಆಫೀಸ್ಗೆ ಅಂತ ಕೆಲ್ಸಕ್ಕೆ ಹೋದ್ರೆ ಬರದೇ ಸಂಜೆ, ಒಂದೊಂದ್ಸತಿ ರಾತ್ರಿನೂ ಆಗುತ್ತೆ. ರಾತ್ರಿ ಬಂದ್ಮೇಲೆ ಪುಟಾಣಿ ಜೊತೆ ಖಂಡಿತ ಅವಳಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ ಸಾರ್ಥಿ. ಹೀಗಿರ್ಬೇಕಾದ್ರೆ ದಿನ ಪುಟಾಣಿ ನೋಡ್ಕೊಳ್ಳೋದು ಅಂದ್ರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಮಗು ಜವಾಬ್ದಾರಿನ ತಗೊಳ್ಳೋದಕ್ಕೆ ಪಾರುಗ್ ಮಾತ್ರ ಸಾಧ್ಯ. ಇವತ್ತೇನೋ ಜನನಿ ಕೋಪದಲ್ಲಿ ಏನೋ ಒಂದು ಮಾತು ಹೇಳಿದ್ಲು ಅಂತ ಅದನ್ನೇ ಹಠ ಸಾಧಿಸೋ ಅಷ್ಟು ಕೆಟ್ಟೋಳಲ್ಲ. ದೇವರ ದಯದಿಂದ ನಮ್ಮ ಪಾರು ಮಗಳ ಜವಾಬ್ದಾರಿನ ಅವಳೇ ನೋಡ್ಕೊಳ್ಳೋಂಗಾದ್ರೆ ಸಾಕು. ಥ್ಯಾಂಕ್ ಯು. ಜನನಿ, ಪುಟಾಣಿಯಲ್ಲಿ ಶಾಲೆಗೆ ತಡ ಆಗ್ತಿದೆ, ಅವಳಿಗೆ ಸ್ನಾನ ಮಾಡಿಸ್ಬೇಕು. ಪುಟ ನಡಿ ನಡಿ ನಡಿ. ಪಾರು, ನಿನ್ ನಂಗೆ ಯಾಕೆ ಸ್ನಾನ ಮಾಡಿಸಿಲ್ಲ? ಅಜ್ಜಿ ನಂಗೆ ಮೈ ನೋವಾಗ್ವಂಗೆ ಉಜ್ಜಿದ್ರು. ಹೌದಾ ಬಂಗಾರಿ? ಶೋ ಲಕ್ಷ್ಮೀ ಪುಟ, ಸ್ವಲ್ಪ ಸುಮ್ಮನಿರು. ಸರಿಯಾಗಿ ನಿನ್ ಮೈ ಉಜ್ಜಿದೆ ಅದೆಷ್ಟು ದಿನ ಆಗಿತ್ತೋ ಏನೋ, ಎಷ್ಟೊಂದು ಕೊಳೆ ಇತ್ತು ಗೊತ್ತಾ? ಪುಟಾಣಿ ಬಾಯಿಲಿ. ಏನ್ ನೀನು ಅಜ್ಜಿ ಬಗ್ಗೆ ಹೀಗೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲ? ನೋಡು, ಅಜ್ಜಿನ ಯಾರ ಮುಂದೆನೂ ಹಾಗೆಲ್ಲ ಬಿಟ್ಕೊಡ್ಬಾರ್ದು, ಅರ್ಥ ಆಯ್ತಾ? ಕರೆಕ್ಟಾಗಿ ಹೇಳ್ದೆ ಕಣಮ್ಮ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಇಷ್ಟು ದಿನ ನಮ್ಮ ಮಗು ಮಾಡಬಾರ್ದವ್ರ ಸಹವಾಸ ಮಾಡಿ ಅವ್ರ ಬುದ್ಧಿನೇ ಕಲ್ತಿದೆ. ಆದ್ರೆ ಇನ್ ಮುಂದೆ ಹಾಗಾಗಲ್ಲ ಬಿಡಮ್ಮ. ನಿನಗೆ ಬಟ್ಟೆ ಹಾಕಿ ತಿಂಡಿ ತಿನ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ. ತುಂಬಾ ಹಸುವಾಗ್ತಿದೆ ಅಲ್ವಾ ಬಂಗಾರಿ? ಬಾಕಂದ. ಪುಟಾಣಿ,
ಇನ್ನು ಮುಂದೆ ನಾನೇ ನಿನಗೆ ಊಟ ತಿಂಡಿ ಎಲ್ಲ ಮಾಡಿಸ್ತೀನಿ, ಸರಿನಾ? ಮಮ್ಮಿ ನಂಗೆ ಪಾರುನ ತಿಂಡಿ ತಿನ್ನಿಸ್ಬೇಕು. ಯಾಕೆ ಹಠ ಮಾಡ್ತಿದ್ಯಾ? ಹೇಳೋದನ್ನ ಅರ್ಥ ಮಾಡ್ಕೊ. ಬಾ, ಬಟ್ಟೆ ಹಾಕ್ಬೇಕು. ಪಾರು, ಅಳ್ತಾ ಇದೆಯಾ? ಯಾಕೆ ಪಾರು, ಏನಾಯ್ತು? ಪಾರು, ಪಾರು, ಏನಾಯ್ತು? ಪುಟಾಣಿ, ಇನ್ನು ಮುಂದೆ ನಾನೇ ನಿನಗೆ ಊಟ ತಿಂಡಿ ಎಲ್ಲ ಮಾಡಿಸ್ತೀನಿ, ಸರಿನಾ? ಯಾಕೆ ಹಠ ಮಾಡ್ತಿದ್ಯಾ? ಹೇಳೋದನ್ನ ಅರ್ಥ ಮಾಡ್ಕೊ. ಬಾ, ಬಟ್ಟೆ ಹಾಕ್ಬೇಕು. ನಿನ್ನೆ ಏನು ಹೇಳಿದ್ರಿ ಯಜಮಾನ್ರೆ? ಮಾತಾಡಿದ್ದನ್ನ ಮುಂದುವರ್ಸ್ಕೊಂಡು ಹೋಗೋಷ್ಟು ಸಣ್ಣ ಮನ್ಸೋಳಲ್ಲ ನಮ್ಮ ಜನನಿ ಅಂತ ಹೇಳಿದ್ರಿ. ಆದ್ರೆ ಈಗ ಅವಳು ಹೇಳಿದ್ದನ್ನ ಮಾಡಿ ತೋರಿಸಿದಾಳೆ. ಈಗೇನು ಹೇಳ್ತೀರಾ? ಅಪ್ಪ ಹೇಳ್ದಾಗೆ ನಮ್ಮ ಪುಟಾಣಿ ಮಧ್ಯೆ ಇರೋ ಒಡನಾಟ ಬಹುಶಃ ಇವತ್ತಿಗೆ ಕೊನೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಪಾರು, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನಾನು ನಿನ್ನೆ ಜನನಿ ಪರ ವಹಿಸ್ಕೊಂಡು ಮಾತಾಡಿದೆ ನಿಜ. ಯಾಕೆಂದರೆ ಅವಳು ಬದಲಾಗ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಅವಳು ಈ ರೀತಿ ನಡ್ಕೊತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇವಾಗಲೂ ಸುಮ್ಮನಿದ್ರೆ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ. ನಾನು ಇವಾಗಲೇ ಅವಳಿಗೆ ಹೋಗಿ ಬುದ್ಧಿ ಹೇಳ್ತೀನಿ. ನೀನೇನ್ ಹಾಕೋದ್ ಬೇಡ. ಯಾಕೆ ಹಾಕೋದು ಬೇಡ? ನೋಡು ಪುಟಾಣಿ, ನಾನು ನಿಮ್ಮಮ್ಮ. ಇನ್ನು ಮುಂದೆ ನಾನೇ ನಿನ್ನನ್ನು ರೆಡಿ ಮಾಡ್ತೀನಿ ಅಂತ ಹೇಳ್ದೆ ತಾನೆ? ನಂಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಿಂಡಿ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದೆಲ್ಲ ಪಾರುನೇ ಮಾಡೋದು. ಇನ್ ಮುಂದೆನೂ ಪಾರುನೇ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.